ಮೈ ಗಾಡ್, ಇತಿಹಾಸ ಸೃಷ್ಟಿ ಮಾಡಿರೋದು ಇವತ್ತು ನಮ್ಮ ಟೀಮ್ ಇಂಡಿಯಾ. ಎಡ್ಜ್ ಬ್ಯಾಸನ್ ಅಂಗಳದಲ್ಲಿ ಮೊದಲ ಬಾರಿಗೆ ವರ್ಲ್ಡ್ ಕ್ರಿಕೆಟ್ ಅಲ್ಲಿ ತಲೆ ಎತ್ತಿ ನಿಂತ್ಕೊಂಡಿರುವಂಥದ್ದು ಟೀಮ್ ಇಂಡಿಯಾ. 8ಕ್ಕೆ 8 ಮ್ಯಾಚಲ್ಲೂ ಕೂಡ 7 ಮ್ಯಾಚ್ ಸೋತಿದ್ರು, 1 ಮ್ಯಾಚ್ ಅಷ್ಟೇ ಡ್ರಾ ಆಗಿದ್ದು. ಅದು ಬ್ಯಾಕ್ ಇನ್ 1986 ಅಲ್ಲಿ ಡ್ರಾ ಆಗಿದ್ದಂಥ ಮ್ಯಾಚ್. ಅಲ್ಲಿಂದ ಇಲ್ಲಿಗೆ ಡ್ರಾನು ಕೂಡ ಆಗಿರಲಿಲ್ಲ, ವಿಕ್ಟ್ರಿ ಬಿಡಿ ಡ್ರಾನು ಕೂಡ ಆಗಿರಲಿಲ್ಲ. ಮೊದಲ ಬಾರಿಗೆ ಎಡ್ಜ್ ಬ್ಯಾಸನ್ ಕ್ರಿಕೆಟ್ ಗ್ರೌಂಡ್ಲಿ ತಲೆ ಎತ್ತು ಮೆರೆದಿದೆ ಇಂಡಿಯಾ. ರೆಕಾರ್ಡ್ ಅಂದರೆ ಏನು ಎಲ್ಲ ರೆಕಾರ್ಡ್ ಎಲ್ಲ ಬ್ರೇಕ್ ಮಾಡಿಬಿಡಿದೆ ಅಂತಲ್ಲ, ಇದು ಒಂಥರ ದಾಖಲೆ. ಇಷ್ಟು ವರ್ಷ ಆಗಾದ್ಮೇಲೆ ಎಡ್ಜ್ ಬ್ಯಾಸನ್ ಕ್ರಿಕೆಟ್ ಗ್ರೌಂಡಲ್ಲಿ ಗೆದ್ದಿದೆ ಟೀಮ್ ಇಂಡಿಯಾ ಅಂತ. ಶುಭ್ಮನ್ ಗಿಲ್ ಅಂತೂ ಮರೆಯಂಗಿಲ್ಲ ಗುರು. 430 ರನ್ ಹೊಡೆದಿರೋದು ಒಂದೇ ಒಂದು ಮ್ಯಾಚಲ್ಲಿ. ಈ ಥರ ಒಂದು ರೆಕಾರ್ಡು, ಈ ಥರ ಒಂದು ಸ್ಟ್ಯಾಟ್ಸು ಯಾವ ಇಂಡಿಯನ್ ಕ್ರಿಕೆಟರ್ ಕೂಡ ಎಡ್ಜ್ ಬ್ಯಾಸನ್ ಕ್ರಿಕೆಟ್ ಗ್ರೌಂಡಲ್ಲಂತೂ ಇಲ್ಲವೇ ಇಲ್ಲ. ಸೊ ಒಂಥರ ಆಸ್ ಎ ಇಂಡಿಯನ್ ನೋಡ್ತು ಅಂತಂದರೆ ಶುಭ್ಮನ್ ಗಿಲ್ನ ಕರಿಬೋದು ಫಾದರ್ ಆಫ್ ಎಡ್ಜ್ ಬ್ಯಾಸನ್, ಇಂಡಿಯನ್ ಫಾದರ್ ಆಫ್ ಎಡ್ಜ್ ಬ್ಯಾಸನ್ ಅಂತ ಕರಿಬೋದು. ಯಾಕಂದರೆ ಆ ಥರ ಪರ್ಫಾರ್ಮ್ ಮಾಡಿರೋಂಥದ್ದು. ಸೊ ಅವ್ರಿಗೆ ಆಬ್ವಿಯಸ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಹೋಗಬೇಕು. ಇನ್ನೇನು ಸಿಕ್ಕಿದೆ ಅವ್ರಿಗೇನೆ. ಏನಿವತ್ತು ಆಕಾಶ್ ದೀಪ್ ಇವತ್ತು ಬಂದ ತಕ್ಷಣ ಇಂಪ್ಯಾಕ್ಟ್ ಮಾಡಿದ್ರು, ಏನೋ ಇಂಪ್ಯಾಕ್ಟ್ ಮಾಡಿದ್ರು ವಿಕೆಟ್ನ ಎತ್ಬಿಟ್ಟು. ಇವತ್ತು ಬಂದ ತಕ್ಷಣ ಇಂಪ್ಯಾಕ್ಟ್ ಮಾಡಿದ್ರು. ಅಲ್ಲಿ ಪಾಪ್ ಜೊತೆಗೆ ಹ್ಯಾರಿ ಬ್ರೂಕ್ ಓಪನ್ ಮಾಡ್ತು ಅಂದರೆ ಇಬ್ರಿಗೂ ಕೂಡ ಸೆಟ್ಲ್ ಆಗೋಕ್ಕೆ ಬಿಡಲಿಲ್ಲ. ನೆನ್ನೆ ಸೆಟ್ಲ್ ಆಗಿದ್ರು, ಇವತ್ತು ಇಬ್ರಿಗೂ ಕೂಡ ಒಂದು ಬೋಲ್ಡ್ ಆಯಿತು ಅಂದರೆ ಒಂದು LBW. ಅಲ್ಲಿ ಪಾಪಿಗೆ ಅನ್ಫಾರ್ಚುನೇಟಾಗಿ ಬಾಲ್ ಬಿದ್ದಿ ಹೋಗಿ ಬೋಲ್ಡ್ ಹೊಡಿತು ಅಂತಂದರೆ ಈ ಕಡೆಯಿಂದ ಹ್ಯಾರಿ ಬ್ರೂಕು ಕನ್ಸಿಸ್ಟೆಂಟಾಗಿ ಆಡಿದ್ರು ಇಂಗ್ಲೆಂಡ್ಗೆ. ಲಾಸ್ಟ್ ಇನ್ನಿಂಗ್ಸು ಕೂಡ ಚೆನ್ನಾಗಿ ಆಡಿದ್ರು. ಸೊ ಈ ಇನ್ನಿಂಗ್ಸು ಡೆಲಿವರ್ ಮಾಡೋದಕ್ಕೆ ಆಗಲಿಲ್ಲ. ಎಷ್ಟೊಬ್ಬರು ಟಾರ್ಗೆಟ್ ಬೇಕಾಗಿರೋದು 536 ರನ್ನು. ಸುಮ್ಮನೆ ಮಾತಾ. ಏನೋ ಇವ್ರಿಗೆ ಕ್ಲೋಸ್ ಟು 400 ಇದ್ದಿತ್ತು ಅಂತಂದರೆ ಅಟ್ಲೀಸ್ಟ್ ಏನಾರು ಮಗ್ಳಿಗೇನಾರು ಇದು 400 ಮಗ್ಳಲ್ಲಿ ಏನಾರು ಇದ್ದಿತ್ತು ಅಂದರೆ ಏನೋ ಒಂದು ನೋಡ್ತಾ ಇದ್ರೇನು. ಬಟ್ 536 ಅಲ್ಲ, ಸೀರಿಯಸ್ಲಿ ಹೆವಿ ಆಯಿತು ಲಾಸ್ಟ್ ಡೇಲಿ. ಗೊತ್ತಿತ್ತು ಏನೋ ರೆಕಾರ್ಡ್ ಅಂಥದ್ದೆಲ್ಲ ಏನೂ ಮಾಡೋಕ್ಕಾಗಲ್ಲ ಇವರು. ಬಟ್ ಆದರೂ ಇಂಗ್ಲೆಂಡ್ ಅವ್ರು ಏನು ಬೇಕಾದ್ರೂ ಮಾಡ್ಬಿಡ್ಬೋದು ಅನ್ನೋ ಒಂದು ಚಿಕ್ಕದೊಂದು 1% ಹೋಪ್ ಅಂತೂ ಅವ್ರಿಗೆ ಇತ್ತು. ಬಟ್ ಅದೆಲ್ಲ ಇವ್ರು ಔಟ್ ಆಗ್ತಂದ್ರೆ ಹೋಗ್ತಾ ಇದ್ದಾನೆ ಪಟ್ಟನಾಗಿ ಆಕಾಶ್ ದೀಪ್ ಇಂಪ್ಯಾಕ್ಟ್ ಮಾಡ್ತಾ ಇದ್ದಂಗೆ ನೆನ್ನೆ ಎಂತೆಂಥ ಡೆಲಿವರಿನ ಹಾಕಿದ್ದು. ಇವತ್ತು ಹೆಂಗೆ ಆಗ್ತಾ ಇದ್ರು ಒಂದು ಆಕಾಶ್ ದೀಪ್ ಲೆಂತ್ ಮೇಲೆ ಕಂಟ್ರೋಲ್ ಹೆಂಗಿರೋದು, ರಜ್ಜಿ ಬಾಲ್ ಹಂಗೆ ಸ್ವಿಂಗು ಆಗ್ತಾ ಇದ್ದಂಗೆ ಒಂಥರ ಕ್ಲೂಲೆಸ್ ಆಗ್ತಾಯಿದ್ರು ಬ್ಯಾಟರ್ಸ್ಗಳು. ಆ ಹ್ಯಾರಿ ಬ್ರೂಕ್ ಔಟ್ ಆಗಿದ್ದ ರೀತಿ ನೋಡ್ತು ಅಂದರೆ ಕ್ಲೂಲೆಸ್ ಆಗೋಗ್ಬಿಟ್ರು. ಬಾಲ್ ಎಲ್ಲಿ ಬಿದ್ದು ಹೆಂಗೆ ಬಂತು ಗುರು ಇದು ಅಂತ LBW ಆಗಿದ್ದು ನೋಡ್ತು ಅಂತಂದರೆ ಇನ್ನೇನು ಲಂಚಿಗೆ ಬಿಡಬೇಕು ಅಷ್ಟೊತ್ತಲ್ಲ ಹಂಗೆ ಪಟ್ಟನಾಗಿ ಔಟ್ ಆಗೋಗ್ಬಿಡ್ತಾರೆ ಬೆನ್ ಸ್ಟೋಕ್ಸ್ ಅವರು. ಸೊ ಫಸ್ಟ್ ಸೆಷನಲ್ಲೇ 3 ವಿಕೆಟ್ನ ಕಳ್ಕೊಂಡಾದ್ಮೇಲೆ ಇಂಗ್ಲೆಂಡ್ ಅವ್ರದ್ದು ಇನ್ನೇನಲ್ಲಿ 6 ವಿಕೆಟ್ನ ಕಳ್ಕೊಳ್ತಾ ಇದ್ದಂಗೆ ಗೊತ್ತಾಯಿತು ಇನ್ನು 2 ಸೆಷನ್ ಐತೆ, ಆರಾಮಾಗಿ ಎತ್ತುತ್ತಾರೆ ವಿಕೆಟ್ಸು. ಇಂಡಿಯಾಗೆ ಪಕ್ಕ ಇದು ಕಟ್ಟಿಟ್ಟ ಬುತ್ತಿ ವಿಕ್ಟ್ರಿ ಅಂತ ಅನ್ಕೊಂಬಿಟ್ವಿ ಯಾವಾಗಲೇ. ಇನ್ನೇನಲ್ಲಿ ಜೇಮಿ ಸ್ಮಿತ್ ಬಂದ್ಬಿಟ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಫಸ್ಟ್ ಇನ್ನಿಂಗ್ಸಲ್ಲಿ ಮಸ್ತಾಗಿ ಆಡಿದ್ರು, ನಾಟ್ ಔಟ್ ಉಳ್ಕೊಂಡಿದ್ರು. ಸೆಕೆಂಡ್ ಇನ್ನಿಂಗ್ಸು ಕೂಡ ಒಂದು 88 ರನ್ ಹೊಡೆದಿದ್ದಾರೆ. ಈ ಕಡೆಯಿಂದ ಕ್ರಿಸ್ ವೋಕ್ಸ್ ಬಂದ್ಬಿಟ್ಟು ಒಂದು 38 ರನ್ಸ್ನ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಬ್ರೈಡನ್ ಕಾಂಟ್ರಿಬ್ಯೂಟ್ ಮಾಡಿದ್ರು, ಕ್ರಿಸ್ ವೋಕ್ಸ್ ಅಲ್ಲ. ಬ್ರೈಡನ್ ಒಂದು 38 ರನ್ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಕ್ರಿಸ್ ವೋಕ್ಸ್ ಇನ್ನೇನು ಬಂದಿದ ತಕ್ಷಣ ಅವ್ರನ್ನೂ ಕೂಡ ಪಟ್ಟನಂಗೆ ಪ್ರಸಿದ್ಧ ಕೃಷ್ಣ ಅವ್ರಿಗೆ ಔಟ್ ಆಗಿದ್ದು, ಲೀಡಿಂಗ್ ಎಡ್ಜ್ ಆಗಿಬಿಟ್ಟು. ಇವತ್ತು ಬೌಲಿಂಗ್ ಮಾಡಿರೋ ನೋಡಿ ಎಲ್ಲರಿಗೂ ಕೂಡ ವಿಕೆಟು ಬಿದ್ದಿದೆ. ಅಂದರೆ ಈ ಇನ್ನಿಂಗ್ಸಲ್ಲಿ ಬೌಲಿಂಗ್ ಮಾಡಿರೋರಿಗೆ ಜಡೇಜಾಗ ಒಂದು ವಿಕೆಟು ಲಾಸ್ಟಲ್ಲಿ ಬಂದವ್ರು ಎತ್ತಿದ್ರು. ಜೊತೆಗೆ ಪ್ರಸಿದ್ಧ ಕೃಷ್ಣಗೂ ಬಿದ್ದಿದೆ, ವಾಷಿಂಗ್ಟನ್ ಸುಂದರ್ಗೂ ಬಿದ್ದಿದೆ. ಈ ಕಡೆಯಿಂದ ನಮ್ಮ ಆಕಾಶ್ ದೀಪ್ ಅಂತೂ ಕೇಳೋಂಗಿಲ್ಲ. ಫಸ್ಟ್ ಇನ್ನಿಂಗ್ಸಲ್ಲಿ ಬಂದಿಲ್ಲ ಅವರಿಗೆ 5-4, ಸೆಕೆಂಡ್ ಇನ್ನಿಂಗ್ಸಲ್ಲಿ ಎತ್ಕೊಂಡ್ರು 5-4. ಸಿರಾಜ್ ಅಣ್ಣ ನಾನು ಸ್ವೆಟ್ರ್ ಹಾಕೊಂಡು ಆರಾಮಾಗಿರ್ತೀನಿ ಗುರು, ನೀವೇ ಬೌಲಿಂಗ್ ಮಾಡ್ಕೊಳ್ಳಿ ಅಂತ ಒಂಥರ ನಿಂತ್ಕೊಂಡು ಆರಾಮಾಗಿ ಚಿಲ್ ಮಾಡ್ತಾಯಿದ್ರು ಸಿರಾಜ್ ಅಣ್ಣ. ಸೊ ಏನೋ ಅಷ್ಟೊಂದು ಬೌಲಿಂಗ್ ಮಾಡೋ ಅಂಥದ್ದನ್ನೇ ಇರಲಿಲ್ಲ ಅವರಿಗೆ ಸೆಕೆಂಡ್ ಇನ್ನಿಂಗ್ಸಲ್ಲಿ. ಮಾಡಿದ್ರು ಇಲ್ಲ ಅಂತಲ್ಲ, ಬಟ್ ಇಂಪ್ಯಾಕ್ಟ್ ಮಾಡೋವಂಥದ್ದಿಲ್ಲ. ಯಾಕೆಂದರೆ ಬೇರೆಯವರು ವಿಕೆಟ್ಸ್ ಎತ್ಬಿಟ್ರಲ್ಲ. ಸಿರಾಜ್ ನಾನು ಫಸ್ಟ್ ಇನ್ನಿಂಗ್ಸಲ್ಲಿ ಎತ್ತಿದ್ದೀನಿ ಗುರು, ಸೆಕೆಂಡ್ ಇನ್ನಿಂಗ್ಸಲ್ಲಿ ನೀವು ನೋಡ್ಕೊಳ್ಳಿ. ಆಕಾಶ್ ದೀಪಿಗೆ 5-4 ಅವ್ರು ಸಿಕ್ಕಾಪಟ್ಟೆ ಆಸೆ ಪಟ್ಟರು ಸಿರಾಜ್ ಬೈ. ಆಕಾಶ್ ದೀಪಿಗೆ 5-4 ಬರಬೇಕಾಗಿತ್ತು ಅಂತ. ಆಕಾಶ್ ದೀಪಿಗೆ 5-4 ಕೊಡ್ತೀನಿ ನಾನು ಬೌಲಿಂಗೇ ಮಾಡಲ್ಲ ಅನ್ನೋ ಥರ ಎತ್ಕೊಬಿಟ್ಟಿದ್ರು ಸೈಡಲ್ಲಿ. ಒಟ್ಟಿನಲ್ಲಿ ಸೆಕೆಂಡ್ ಇನ್ನಿಂಗ್ಸಲ್ಲಿ ಹೀರೋ ಯಾರಾದರು ಅಂತ ಅಂದರೆ ಮೇನ್ ವಿಕೆಟ್ಸು ಡಕೆಟು, ಪಾಪು, ಬ್ರೂಕು, ಈ ಕಡೆಯಿಂದ ರೂಟು ಎಲ್ಲ ಮೇನ್ ವಿಕೆಟ್ಸ್ಗಳೆಲ್ಲ ಎತ್ತಿರುವಂಥದ್ದು ಆಕಾಶ್ ದೀಪು. 5 ವಿಕೆಟ್, 5-5 ಒಂಥರ ಕ್ರೂಷಿಯಲ್ ವಿಕೆಟ್ಸ್ ಅಂತ ಅನ್ಕೊಂಬಿಡಿ. ಎಲ್ಲ ಟಾಪ್ ನಾಚ್ ವಿಕೆಟ್ಸ್ಗಳು. ಆಕಾಶ್ ದೀಪ್ ಸೆಕೆಂಡ್ ಇನ್ನಿಂಗ್ಸಲ್ಲಿ ಒಂಥರ ಹೀರೋ ಹಾಕೋಗ್ಬಿಟ್ರು. ಬಟ್ ಎಲ್ಲದಕ್ಕಿಂತ ಮೆಚ್ಕೊಬೇಕಾಗಿರೋ ಶುಭ್ಮನ್ ಗಿಲ್ ಅವರ ಪರ್ಫಾರ್ಮೆನ್ಸ್ ಮಗ. ಯಾಕೆ ಅಂದರೆ 430 ರನ್ನು ಯಾವ ಮಗ ಹೊಡಿತಾನೆ ಎಡ್ಜ್ ಬ್ಯಾಸನ್ ಕ್ರಿಕೆಟ್ ಗ್ರೌಂಡಲ್ಲಿ. ಇಂಗ್ಲೆಂಡ್ ಅವ್ರಿಗೆ ಹೊಡಿಯೋಕ್ಕಾಗಿಲ್ಲ ಅಲ್ಲಿ. ಇಂಗ್ಲೆಂಡ್ ಅವ್ರಿಗೆ ಅಲ್ಲಿ ನೆಟ್ಟಿಗೆ ಸೆಂಚುರಿ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೇ ಆಗಿಲ್ಲ ಅಲ್ಲಿ. ಅಷ್ಟು ತಿನ್ಕಾಡ್ತಾವ್ರೆ ಅಲ್ಲಿ, ಅವರೇ ಸೆಟಲ್ ಆಗ್ತಾಯಿಲ್ಲ. ಇಲ್ಲಿ ಬಂದ್ಬಿಟ್ಟು ಡಬಲ್ ಸೆಂಚುರಿನ ಹೊಡೆದ್ಬಿಟ್ಟು +150ನ ಹೊಡೆದಿದೆಯಲ್ಲ ಅವನಜ್ಜಿ, ನೆಕ್ಸ್ಟ್ ಲೆವೆಲ್ ಅಂತ ಅನ್ಕೊಳ್ಳಿ. ಸೊ ಅಲ್ಲಿ ಆ ಒಂದು ಪರ್ಫಾರ್ಮೆನ್ಸಿಂದನೇ ಇಂಡಿಯಾ ಮೇನಾಗಿ ತಲೆ ಎತ್ತಿ ನಿಂತ್ಕೊಳ್ಳೋ ಥರ ಆಗಿರೋದು ಎಡ್ಜ್ ಬ್ಯಾಸನ್ ಕ್ರಿಕೆಟ್ ಗ್ರೌಂಡಲ್ಲಿ. ಒಂಥರ ಕ್ಯಾಪ್ಟನ್ ಲೀಡಿಂಗ್ ಫ್ರಮ್ ದ ಫ್ರಂಟ್ ಅಂತ ಹೇಳಬೇಕು. ಈ ಒಂದು ಮ್ಯಾಚ್ ಸ್ಟಾರ್ಟ್ ಆಗ್ತಾ ಇದ್ದಂಗೆ ಎಕ್ಸ್ಪೆಕ್ಟೇಷನ್ ಯಾರಿಗೂ ಕೂಡ ಇರಲಿಲ್ಲ. ಯಾಕಂದರೆ ಬುಮ್ರಾ ಅವರಿಲ್ಲ ಈ ಮ್ಯಾಚಲ್ಲಿ. ಬುಮ್ರಾ ಅವ್ರು ಇಲ್ದಂಗೆ ಬೌಲಿಂಗ್ ಅಟ್ಯಾಕ್ ಯಾವ ಥರ ಇರ್ತದೆ ಅಂತ. ಬಟ್ ಬುಮ್ರಾ ಅವ್ರು ಇಲ್ದಂಗೆ ಮ್ಯಾಚ್ ಗೆದ್ಬಿಟ್ವಿ. ಅದು ಎಡ್ಜ್ ಬ್ಯಾಸನಲ್ಲಿ ಮೊದಲ ಬಾರಿಗೆ ಗೆದ್ಬಿಟ್ವಿ ಅಂತಂದರೆ ನಮ್ಮ ಬೌಲಿಂಗ್ ಅಟ್ಯಾಕ್ ಏನು ಗುರು ಇದು, ಏನು ಅರ್ಥನೇ ಆಗ್ತಾ ಇಲ್ವಲ್ಲ ನಮಗೆ.
ಬುಮ್ರಾ ಇಲ್ಲ ಅಂದರೆ ಗೆದ್ದುಬಿಟ್ಟಿದ್ದೀವಿ ಅಂತ ಅನ್ನಿಸ್ತೈತೆ ಇವಾಗ. ನೆಕ್ಸ್ಟ್ ಮ್ಯಾಚ್ ಕಾಂಬಿನೇಷನ್ ಅಂತೂ ಪಕ್ಕ ಪ್ರಸೀದ್ ಎಕ್ಸಿಟ್ ಆಗ್ತಾರೆ, ಬುಮ್ರಾ ಒಳಗಡೆ ಬರ್ತಾರೆ. ಸೊ 3 ಸಾಕತ್ತು ತ್ರಿಮೂರ್ತಿಗಳು ಅವನಜ್ಜಿ ಕ್ರೇಜಿ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ ಬೌಲಿಂಗ್ ಅಟ್ಯಾಕು. ನೋಡೋಣ. ನಿಮ್ಗೇನು ಅನಿಸ್ತು ಎಡ್ಜ್ ಬಾಸ್ನಲ್ಲಿ ಮೊದಲನೇ ಬಾರಿಗೆ ಇಂಡಿಯಾ ಗೆದ್ದಿರುವಂಥದ್ದು? ಕಾಮೆಂಟ್ ಸೆಕ್ಷನ್ ಹಾಕಿ. ವಾ.